ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರಿತ್ಯಾಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನನ್ನ ಈ ವ್ಲಾಗ್ ಸ್ಟಾರ್ಟ್ ಆಗ್ತಿರೋದು ಮಾರ್ನಿಂಗ್ ತುಂಬ ಬ್ಯೂಟಿಫುಲ್ ನೇಚರ್ ಜೊತೆ. ಸೊ ನಮ್ಮ ಮನೆ ಹತ್ರ ಸೂರ್ಯೋದಯ. ಸೊ ಬೇಗ ಎದ್ದಿದ್ದೆ ಇವತ್ತು. ಎಲ್ಲಿಗೂ ಹೊರಡೋಣ ಅಂತ ಹೋಗ್ತಾ ಇದ್ವಿ. ಸೊ ಎಲ್ಲಿಗೆ ಅಂತ ನಿಮಗೆ ಫಸ್ಟ್ ವೀಡಿಯೋಸಲ್ಲಿ ಗೊತ್ತಾಗಿದೆ. ಸೊ ಮಾರ್ನಿಂಗ್ ಬೇಗ ಎದ್ದು ನನ್ನ ರೂಟೀನ್ಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು, ಸೊ ಇದು ರಂಗೋಲಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಮತ್ತು ಇವತ್ತು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಿದ್ದೆ. ಅಷ್ಟರಲ್ಲಿ ನನ್ನ ಮಗಳು ಕೂಡ ಇದ್ಲು. ಸೊ ಅವಳಿಗೆ ಅಂದ್ಬಿಟ್ಟು ಹಾಲು ಕಾಯಿಸ್ಕೊಟ್ಟೆ. ಇವತ್ತೆಲ್ಲಿಗೆ ಹೋಗ್ತೀವಿ ಹೇಳ? ಟ್ರೈನಲ್ಲಿ. ಯಾವ ಟ್ರೈನಲ್ಲಿ ಹೋಗ್ತೀವಿ? ಅಲ್ಲಿ ಅಂದರೆ ಏನು ಅರ್ಥನೇ ಆಗಲಿಲ್ಲ ನನಗೆ. ನೀಟಾಗಿ ಹೇಳು. ಯಾರ್ಯಾರು ಹೋಗ್ತಿದ್ದೀರಾ? ಅಂಜು ಅಂಜು ನೀನು ಇಬ್ಬರೇ ಹೋಯ್ತೀರಾ? ನಾವ್ಯಾರು ಬೇಡವಾ? ಯಾರ್ಯಾರು ಬೇಕು? ಯಾರ್ಯಾರು ಬೇಕು? ನೀನೇ ಕಂಟೆಂಟು ನಂಗೆ. ಅದಕ್ಕೆ ಆ್ಯಕ್ಚುಲಿ ಬೆಳ್ಳಿ ಸಾಮಾನುಗಳನ್ನ, ಅಂದರೆ ಬೆಳ್ಳಿ ಐಟಮ್ಸ್ ಏನೇ ಇದ್ರೂ ಈ ಥರ ಪೌಡರ್, ಕೋಲ್ಗೇಟ್ ಪೌಡರಲ್ಲಿ ವಾಶ್ ಮಾಡಿದ್ರೆ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ. ಅಂದರೆ ನಾವು ಯಾವುದೇ ರೀತಿ ನಾರುಗಳನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನೇ ಇದು ಮಾಡಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಇದು ಒಂದು ದಾಸಪ್ಪ ಪೂಜಿಸ್ತಾ ಇದ್ವಿ. ಬಿಕಾಸ್ ನಾವೆಲ್ಲಾದರೂ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಮನೇಲಿ ಮನೆ ದೇವ್ರನ್ನ ಪೂಜಿಸಬೇಕು ಅನ್ನೋದು ಒಂದು ರೂಢಿ ಇರೋದ್ರಿಂದ ದಾಸಪ್ಪನ ಕರೆಸಿದ್ದು. ಏನೇ ಅಂದರೂ ಇದು ದಾಸಪ್ಪ ಪೂಜಿಸಿದಾಗ ಮನೆಯಲ್ಲಿ ಸಿಗುವಂಥ ಒಂದು ವೈಬ್ರೇಷನ್ ಇರುತ್ತಲ್ಲ, ಇಟ್ ಇಸ್ ಅನದರ್ ಲೆವೆಲ್. ಹಾಗೆ ನನಗೆ ರಾಯರನ್ನ ನೋಡೋದಕ್ಕೆ ಹೋಗ್ತಿದ್ದೀನಿ ಅನ್ನೋ ಒಂದು ಖುಷಿಗೆ ಬೆಳಗ್ಗೆಯಿಂದ ವೈಬ್ರೇಷನ್ನೇ ಒಂದು ಬೇರೆ ಥರನೇ ಇತ್ತು. ಸೊ ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಹೊರಟಿದ್ದು ನಾವು. ಆ್ಯಕ್ಚುಲಿ ಚಿರು ಸ್ಕೂಲೆಲ್ಲ ಮುಗಿಸ್ಕೊಂಡು ಹೊರಡಬೇಕು ಅಂತ ಡಿಸೈಡ್ ಆಗಿ ಹೊರಟಿದ್ದು. ಆ್ಯಕ್ಚುಲಿ ಚಾರು ಮಾತ್ರ ತುಂಬ ಎಕ್ಸೈಟೆಡ್ ಆಗೋಗ್ಬಿಟ್ಟಿದ್ರು. ಸೊ ಮಂತ್ರಾಲಯಕ್ಕೆ ಹೋಗ್ತೀವಿ ಅಂತ. ಎಲ್ಲಿಗೆ? ಮಂತ್ರಾಲಯ. ಸೊ ಮಂತ್ರಾಲಯಕ್ಕೆ ಬೆಂಗಳೂರಿಂದ ಹೇಗೆ ಹೋಗ್ತಿದ್ವಿ ಅಂದರೆ, ಫಸ್ಟ್ ನಾವಿಲ್ಲಿ ಕೆಂಗೇರಿಯಿಂದ ಮೆಟ್ರೋ ತೊಗೊಂಡು ಯಶವಂತಪುರಕ್ಕೆ ಹೋಗ್ತಾ ಇದ್ವಿ. ಸೊ ಯಶವಂತಪುರ ಅಂದರೆ ಕೆಂಗೇರಿ ಟು ಮೆಜೆಸ್ಟಿಕ್, ಅಲ್ಲಿ ನಾವು ಮೆಟ್ರೋ ಚೇಂಜ್ ಮಾಡ್ಕೊಬೇಕು. ಚೇಂಜ್ ಆದಮೇಲೆ ನೆಕ್ಸ್ಟ್ ಹೋಗಿದ್ದು ಯಶವಂತಪುರಕ್ಕೆ ಹೋದ್ವಿ. ಸೊ ಇಲ್ಲಿ ಬಂದು ನಮ್ಮ ಅಕ್ಕ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ವಿ. ಸೊ ಮಮತಕ್ಕ, ನಮ್ಮ ಚಿಕ್ಕಮ್ಮ ಎಲ್ಲರೂ ಕೂಡ ಬಂದಿದ್ದರು. ಫಸ್ಟ್ ಟೈಮ್ ನಮ್ಮದು ಟ್ರೈನ್ ಜರ್ನಿ ಇದು. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಟ್ರೈನ್ ಜರ್ನಿ. ನಮ್ಮ ಅಕ್ಕಂಗೂ ಕೂಡ ಹೌದು. ಸೊ ಫೈನಲಿ ನಾವು ರೀಚ್ ಆದ್ವಿ. 1:30 ಆಗಿತ್ತು ನಾವು ಮಂತ್ರಾಲಯ ರೀಚ್ ಆದಾಗ. ಚಾರು ಬಾಯ್ ಬಾಯ್ ಮಾಡು. ಬಾಯ್ 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 ಬಾಯ್.
ನನಗಂತೂ ಎಕ್ಸೈಟ್ಮೆಂಟ್ ಹೇಗಿತ್ತು ಅಂದರೆ ಲೈಕ್ ಎಕ್ಸೈಟ್ಮೆಂಟ್ ಅನ್ನೋದಕ್ಕಿಂತ ಏನೋ ಒಂಥರ ಭಯ ಮನಸ್ಸಲ್ಲಿ. ಲೈಕ್ ಎಕ್ಸಾಮ್ ಹಾಲಿಗೆ ಹೋಗ್ತಾ ಇರಬೇಕಾದ್ರೆ ಆಗ್ತಿರೋ ಭಯ, ಅಥವಾ ಯಾರಾದರೂ ಫೇಮಸ್ ವ್ಯಕ್ತಿಗಳನ್ನ ಮಾತಾಡ್ಸೋಕೆ ನಾವು ಹೋಗ್ತಿದ್ದೀವಿ ಅಂದರೆ ಆಗ್ತಿದ್ದಿದ್ದು ಭಯ ಥರ ಇರ್ತಿತ್ತು. ಸೊ ನಾವು ರೈಲ್ವೆ ಸ್ಟೇಷನ್ ಹತ್ರ ಇಳಿದಾಗ ಅದು ನೈಟ್ 1:30 2 o'clock. ಬಟ್ ಎಷ್ಟು ಜನ ಇದ್ದರು ರೈಲ್ವೆ ಸ್ಟೇಷನಲ್ಲಿ ಅಂದರೆ ಅನ್ಇಮ್ಯಾಜಿನಬಲ್, ಅಷ್ಟು ಜನ ಇದ್ದರು. ಸೊ ನಾವು ಅಲ್ಲಿ ಹೋಗಿ ರೂಮ್ ಬುಕ್ ಮಾಡ್ಕೊಳ್ಳೋಕ್ಕೆ ಅಂತ ಟ್ರೈ ಮಾಡ್ತಾ ಇದ್ವಿ. ಚಂದಮಾಮ ಎಲ್ಲಿ ಬಂಗಾರಿ ಅಲ್ಲಿದ್ಯಾ? ನಾವು ಆ್ಯಕ್ಚುಲಿ ಇಲ್ಲಿಂದನೇ ಬುಕ್ ಮಾಡಿದ್ವಿ, ಬಟ್ ಅದು ಒಂದೇ ರೂಮ್ ಬುಕ್ ಆಗಿತ್ತು. ಅಂದರೆ ಮಠಗಳಿರುತ್ತಲ್ಲ ಅದ್ರ ಕಡೆಯಿಂದ. ಬಟ್ ಒಂದೇ ರೂಮಲ್ಲಿ ಅಷ್ಟು ಜನ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ತುಂಬ ಟ್ರೈ ಮಾಡ್ತಾ ಇದ್ವಿ. ಸೊ ಫಸ್ಟ್ ಇದು ಬುಕ್ ಆಗಿದ್ದು ಇದೇ ರೂಮು. ಅಲ್ಲಿ ಏನಾಗ್ತಿತ್ತು ಅಂದರೆ ಬಿಸಿ ನೀರು ಕೂಡ ಇರಲಿಲ್ಲ, ಮಕ್ಕಳಿಗೆಲ್ಲ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಸುನಿಯವರು ಬೇರೆ ಎಲ್ಲ ನೋಡಿ ಹುಡುಕಿದ್ರು. ಸೊ ಅಷ್ಟರಲ್ಲಿ ನಮಗೆ ಯಾವುದೋ ಒಂದು ಹೋಮ್ ಸ್ಟೇ ಥರ ಒಂದು ರೂಮ್ ಸಿಕ್ತು. ಸೊ ಅಲ್ಲಿಗೆ ಹೋದ್ವಿ. ರೂಮ್ ಎಲ್ಲ ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲ್ ಅಲ್ಲಿಗೆ ಹೋದರೆ ತುಂಬ ಆಪ್ಷನ್ಸ್ಗಳು ಸಿಗುತ್ತೆ, ಬಟ್ ರೇಟ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಫಸ್ಟೇ ಬುಕ್ ಮಾಡ್ಕೊಂಡು ಹೋದರೆ ಸ್ವಲ್ಪ ಕಮ್ಮಿ ಇರುತ್ತೆ. ನಾನು ಫಸ್ಟ್ ತೋರಿಸಿದ್ದು ಬಂದು 600 ರೂಪೀಸ್ ಅಷ್ಟೇ ಅಲ್ಲಿ. ಬಟ್ ಇಲ್ಲಿ ಬಂದು ಒಂಥರ 2 ರೂಮ್ಸ್ ಥರ ಒಂದೇ ರೂಮಲ್ಲಿ. ಬಟ್ ಚೆನ್ನಾಗಿತ್ತು. ನಾವು ರೂಮ್ ಸಿಕ್ಕಿ ಸೆಟಲ್ ಆಗೋಷ್ಟರಲ್ಲಿ 3 o'clock ಆಗಿತ್ತು. ಸೊ ಆವಾಗಿಂದ ಯಾರೂ ರೆಸ್ಟ್ ಮಾಡಲಿಲ್ಲ, ಎಲ್ಲ ಪಟ ಪಟ ಅಂತ ಸ್ನಾನ ಮಾಡಿಕೊಂಡು ರೆಡಿ ಆದ್ವಿ. ಸೊ ನಾನು ರಾಯರನ್ನ ನೋಡೋಕ್ಕೆ ಹೀಗೆ ರೆಡಿ ಆಗಿದ್ದೆ, ನನ್ನ ಫೇವ್ರೆಟ್ ಸ್ಯಾರಿ ಹಾಕ್ಕೊಂಡು. ಅಲ್ಲಿ ಎಲ್ಲಿ ನೋಡಿದ್ರು ರಾಯರೇ. ಸೊ ಮಾರ್ನಿಂಗ್ 6:30 ಅಷ್ಟರಲ್ಲಿ ಎಲ್ಲರೂ ರೆಡಿಯಾಗಿ ಹೊರಟ್ವಿ. ಎಲ್ಲಿ ನೋಡಿದ್ರು ಒಂದು ಹಸು. ಆ ಮಾರ್ನಿಂಗ್ ಫ್ರೆಶಿಂಗ್ ಫೀಲ್ ಅಂತೂ ಸಖತ್ತಾಗಿತ್ತು. ಸೊ ಆನ್ ದ ವೇ ರಾಯರು ನೋಡೋಕ್ಕೆ ಹೋಗ್ತಿದ್ದೀವಿ ಅನ್ನೋ ಖುಷಿ ಅಂತೂ ನನಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಆ ಭಯ, ಆ ದೇವ್ರನ್ನ ನೋಡ್ತೀನಿ ಅನ್ನೋ ಖುಷಿಗೇನೆ ತುಂಬ ವೆಯ್ಟ್ ಮಾಡ್ತಿದ್ದೆ ನಾನು ರಾಯರನ್ನ ನೋಡೋಕ್ಕೆ. ತುಂಬ ಸಲ ಹೋಗಿದ್ದೀನಿ, ಬಟ್ ಈ ಇವತ್ತು ತುಂಬ ಅಂದರೆ ತುಂಬ ಸ್ಪೆಷಲ್. ಬಿಕಾಸ್ ನನ್ನ ಮಗಳ ಜೊತೆ ನನ್ನ ಹಸ್ಬೆಂಡ್ ಜೊತೆ ಫಸ್ಟ್ ಟೈಮ್ ರಾಯರ ದರ್ಶನಕ್ಕೆ ಅಂತ ಹೋಗಿದ್ದು. ಸೊ ನಾವು ಹೋಗಿದ್ದಾಗ ಆಲ್ರೆಡಿ 6:30 ಆಗಿತ್ತು. ಆವಾಗ ರಾಯರಿಗೆ ಅಭಿಷೇಕ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ರು. ಜಾಸ್ತಿ ಜನ ಏನು ಇರಲಿಲ್ಲ ನಾವು ಹೋದಾಗ, ಮೀಡಿಯಮಾಗೇ ಇದ್ದರು. ಸೊ ಇಷ್ಟು ತುಂಬ ರಶ್ ಅನ್ನೋ ಥರ ಇರಲಿಲ್ಲ. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ತುಂಬ ರಶ್ ಆದರು. ಬಟ್ ನಾವು ಹೋದಾಗ ಸ್ವಲ್ಪನೇ ಇದ್ದರು. ಹಾಗೆ ರಾಯರು ಸುತ್ತಮುತ್ತ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಎಲ್ಲ, ಪ್ರತಿಯೊಂದು ಕಥೆಗಳು, ಸ್ಥಳ ಮಹಿಮೆಗಳು. ರಾಯರನ್ನ ನೋಡಿದಷ್ಟೇ ಖುಷಿ ಆಗುತ್ತೆ ಆಚೆ ಹೊರಂಗಣ ನೋಡಿದ್ರೆ. ರಾಯರನ್ನ ನೋಡೋಕ್ಕಿಂತ ಮುಂಚೆ ಮಂಚಾಲಮ್ಮನ ನೋಡಬೇಕು ಅಂತ ಹೋಗಿದ್ದು. ಸೊ ಇಲ್ಲಿ ಬಂದು ಒಂದು ಸ್ವಲ್ಪ ಚಿಕ್ಕ ಮಾತುಕತೆ. ಅಲ್ಲಿ ಬೇಡ ಬೇಡ ಅಂದ್ರೂ ತಂದು ಕೈ ಕೊಟ್ಬಿಡೋದು. ಪರವಾಗಿಲ್ಲಮ್ಮ, ಹಚ್ಚಿ ದೇವ್ರು ಒಳ್ಳೇದು ಮಾಡಲಿ ನಿಮಗೆ ಅಂದ್ಬಿಡ್ತಾರೆ. ಬಟ್ ರಿಯಾಲಿಟಿ ಹೇಗೆ ಅಂದರೆ ಜಸ್ಟ್ ಅದೊಂಥರ ಅವ್ರ ವ್ಯಾಪಾರಕ್ಕೆ ಅದು ಏನೇನೋ ಒಂದು ಟ್ರಿಕ್ಸ್ ಮಾಡ್ತಾರೆ. ಸೊ ಫೈನಲಿ ರಾಯರ ದರ್ಶನ ಆದಮೇಲೆ ದ ಮ್ಯಾಜಿಕಲ್ ಥಿಂಗ್, ರಾಯರ ಅಕ್ಷತೆನ ಕೈಯಲ್ಲಿ ಇಟ್ಕೊಂಡು ಅದನ್ನು ನೋಡೋದಕ್ಕೆ ಅದೊಂದು ಫೀಲ್ ಇದೆಯಲ್ಲ, ಅದು ಎಷ್ಟು ಕೋಟಿ ಇದ್ದರೂ ಆ ಫೀಲ್ ಬರೋದಿಲ್ಲ. ಐ ಥಿಂಕ್ ಏನು ಕಾಸು ಕೊಟ್ಟರು ಏನಾದರೂ ತೊಗೋಬೋದು ಅನಿಸುತ್ತೆ. ಬಟ್ ಆ ಪ್ಲೆಸೆಂಟ್ ಫೀಲಿಂಗ್ಸ್ ಅನ್ನೋದು ಬರುತ್ತಲ್ಲ, ಇಟ್ ಇಸ್ ನೆಕ್ಸ್ಟ್ ಲೆವೆಲ್ ಅದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರ ದರ್ಶನ ಎಷ್ಟು ಅದ್ಭುತವಾಗಿ ನಡೀತು ಅಂದರೆ ನನಗಂತೂ ಅಮೇಝಿಂಗ್ ಫೀಲಿಂಗ್ ಅದು. ರಾಯರನ್ನ ನೋಡಿದ ತಕ್ಷಣ ನನಗಾಗೋ ಫೀಲಿಂಗ್ ಒಂದು ಅಳು, ಏನು ಕಳು ಬರ್ತಿತ್ತು ಅಂತ ಗೊತ್ತಿಲ್ಲ. ಬಟ್ ಕಣ್ಣಲ್ಲಿ ಸಂತೋಷ ಕಳು ಬರ್ತಿತ್ತು, ಏನಕ್ಕೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಬಟ್ ರಾಯರನ್ನ ನೋಡಿದ ತಕ್ಷಣ ಕಣ್ಣಲ್ಲಿ ತುಂಬ ನೀರು ತುಂಬಿಕೊಂಡಿದ್ದಂತೂ ನಿಜ. ಹೇಳು, ಅದೇ ಯಾರ್ಯಾರು ಹೇಳು. ಜರಾಸಂಧ ಭೀಮ, ಇದು ಪಾಂಡವರು ಇದ್ರಲ್ಲಿ ತಾನೇ, ಇದು ಅಜ್ಞಾತವಾಸ, ಅಷ್ಟು ಇದು ಬಡವಸುಧಾಮ, ಶ್ರೀಕೃಷ್ಣ. ಇವರು ಶ್ರೀಕೃಷ್ಣನ ಆಪ್ತರು, ಸುಧಾಮ. ಇಲ್ಲಿ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬರೋಷ್ಟರಲ್ಲಿ ಎಷ್ಟು ಜನ ಇದ್ದರು ಅಂದರೆ
ಅಷ್ಟು ಜನ ತುಂಬೋಗ್ಬಿಟ್ಟಿದ್ರು. ಸೊ ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡು so ಯಾವ್ದ್ರಿ ಅಲ್ಲೇ ಅದು ಹುಡುಗಿ ಸ್ವಲ್ಪ ಫೋಟೋ ತೆಕ್ಕೊಂಡು ಕೂತಿದ್ವಿ. ಕೂತಿದ್ದೀರಾ? ಯಾರು ಬೇಕಾ ಅವ್ರು ಬೇಕಾ 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 ಮುತ್ತಿ ನೋಡಿ. ಸೊ ಎಲ್ಲರಿಗೂ ನೈಟ್ ಟ್ರಾವೆಲಿಂಗು ಮತ್ತು ಬಂದು ಏನು ರೆಸ್ಟ್ ಮಾಡಿದಿರ ಡೈರೆಕ್ಟ್ ದೇವ್ರ ದರ್ಶನ ಮುಗಿಸ್ಕೊಂಡು ಬರೋಷ್ಟರಲ್ಲಿ 10:30 ಆಗಿತ್ತು. ನಮಗೆ ಟ್ರೈನಲ್ಲಾಗಲಿ ಎಲ್ಲಾಗಲಿ ಅಷ್ಟೊಂದು ಊಟ ಸೆಟ್ ಆಗ್ತಾ ಇರಲಿಲ್ಲ ಮತ್ತು ಹೆವಿ ಬಿಸಿಲಿತ್ತು. ಸೊ ನಾವು ಒಂದು ಆಟೋ ಬುಕ್ ಮಾಡ್ಕೊಂಡಿದ್ವಿ. ಅಂದರೆ ನೈಟ್ ನಾವು ರೂಮ್ ಹತ್ರ ಬರಬೇಕಾದ್ರೆ ಯಾವ ಆಟೋ ಬುಕ್ ಮಾಡಿದ್ವು ಅದನ್ನೇ ಬುಕ್ ಮಾಡ್ಕೊಂಡ್ವಿ. ಬಿಕಾಸ್ ಅವ್ರಿಗೆ ಒಂದೇ ಸಲ ಪೇ ಮಾಡ್ಬೋದು ಅಂತ. ಸೊ ಆಲ್ಮೋಸ್ಟ್ ಅಲ್ಲಿ ಸುತ್ತಮುತ್ತ ಇರೋ ದೇವಸ್ಥಾನಗಳನ್ನೆಲ್ಲ ತೋರಿಸ್ಕೊಂಬರೋದಕ್ಕೆ ಅಂತ ಹೋದರು. ಫಸ್ಟ್ ಹೋಗಿದ್ದು ಅಭಯ ಆಂಜನೇಯ ಸ್ವಾಮಿ ಟೆಂಪಲ್. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಮಂಚಾಲಮ್ಮ ಅದು ಬರುತ್ತಲ್ಲ, ಅಲ್ಲಿ ಹೋಗಿದ್ದು. ಅಪ್ಪಣ್ಣಾಚಾರ್ಯರು ಮನೆ ಎಲ್ಲ ಬರುತ್ತೆ ಅಲ್ಲ, ಅಲ್ಲಿಗೆ ಹೋಗಿದ್ದು. ಸೊ ತುಂಗಭದ್ರಾ ನದಿ ನೋಡೋದಕ್ಕೆ ಕಣ್ಣು ಸಾಲಲ್ಲ. ಅಲ್ಲಿ ಎಲ್ಲಿಂದ ಎಲ್ಲಿ ನೋಡಿದ್ರೂ ಹಸಿರು, ಆ ತೋಟ, ಗದ್ದೆ ತೋಟ ಅಲ್ಲ ಸಾರಿ, ಅದನ್ನೆಲ್ಲ ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಹೋಗಿದ್ದು ಆ್ಯಕ್ಚುಲಿ ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ. ಯಾರು ಕೆತ್ತಿರೋದಲ್ಲ ಮಹಾಲಕ್ಷ್ಮೀ ದೇವಿ ಮಂತ್ರಾಲಯಕ್ಕೆ ಹೋಗ್ಬಂದ್ರೆ ನೀವೆಲ್ಲರೂ ದರ್ಶನ ಮುಗಿತಾ ಅವರೇ ಗುರುಗಳ ಬಂದು ಮೊದಲು ಪೂಜೆ ಮಾಡ್ತಿರ್ಲಿ ತಾಯಿ ರಾಯರ ಬಂದು ಪೂಜೆ ಮಾಡ್ತಿರ್ಲಿ ತಾಯಿಗೆ ಈ ದೇವನ ಆದಿಶಕ್ತಿ ತಗೊಂಡು 12 ವರ್ಷದಲ್ಲೇ ಪಂಚಮುಖಿ ಆಂಜನೇಯ ಸ್ವಾಮಿ ರಾಯರು ತಪಸ್ಸು ಮಾಡಿದಾರ. ಇನ್ನು ತಾಯಿ ಶಂಕುಚಕ್ರ ಉದ್ಭವ ಆಗದಲ್ಲ ಯಾರು ಕೆತ್ತಿರೋದಲ್ಲ ಒಡಮರುದು ಅಂತ ರಾಯರು ಬಂದಿದ್ದವ್ರು ಬನ್ನಿ. ಆಶ್ರಮ ರೌಂಡ್ ಆಗಿ ಬನ್ನಿ. ಕಲ್ಲು ಮೇಲೆ ಮರ ಕಾಣಿಸುತ್ತೆ ಎರೆಕ ಮರ ಅಂದ್ರೆ ಇಲ್ಲ ಆ್ಯಕ್ಚುಲಿ ಅವರು ಹೇಳ್ತಾ ಇದ್ದಿದ್ದು ಇದು ದೇವಿನ ಕೆತ್ತಿರೋದಲ್ಲ, ಅದೇ ಉದ್ಭವವಾಗಿರೋದು ಅಂತ. ಹಾಗೆ ಅಲ್ಲಿ ಬೆನ್ನು ಸವರ್ಕೊಂಡು ಹೋದ್ರೆ ಬೆನ್ನು ನೋವು ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ನೆಕ್ಸ್ಟ್ ಅಲ್ಲಿಂದ ಪಂಚಮುಖಿ ಆಂಜನೇಯ ಟೆಂಪಲ್ಲು, ಅಲ್ಲಿ ಫಸ್ಟ್ ಲಕ್ಷ್ಮೀ ಟೆಂಪಲ್, ಅದಾದಮೇಲೆ ಇಲ್ಲಿ ಪಂಚಮುಖಿ. ಸೊ ನೆಕ್ಸ್ಟ್ ಬಂದದ್ದು ತುಂಗಭದ್ರಾ ನದಿ ಹತ್ರನೇ. ಅಲ್ಲಿ ನೋಡಿಕೊಂಡು ಸ್ವಲ್ಪ ಹೊತ್ತು ಕಾಲ ಕಳೆದು ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ. ಸೊ ನಮ್ಮ ಟ್ರೈನ್ ಇದ್ದಿದ್ದು 7:30ಗೆ ನೈಟು. ಬಟ್ ನಾವು ಸ್ವಲ್ಪ ಬೇಗನೆ ಹೋದ್ವಿ. ಎಲ್ಲ ಮುಗಿಸ್ಕೊಂಡು ಒಂದು 4:30, 5 o'clock ಅಷ್ಟರಲ್ಲಿ ಅಲ್ಲೇ ಸ್ಟೇಷನಲ್ಲೇ ಇದ್ವಿ. ಸೊ ನೆಕ್ಸ್ಟ್ ಸ್ಟೇಷನಿಂದ ಮಾರ್ನಿಂಗ್ ಆಗಿರಲಿಲ್ಲ, ನೈಟ್ 1:30, 2 o'clock ಆಗಿತ್ತು. ಅಲ್ಲಿಂದ ನಮ್ಮ ಚಿಕ್ಕಪ್ಪ ಪಿಕಪ್ ಮಾಡಿಕೊಂಡು ಬಂದ್ವಿ. ತುಂಬ ಟಯರ್ಡ್ ಆಗಿತ್ತು. ಹಾಗೆ ರಾಯರ ದರ್ಶನ ಕೂಡ ಚೆನ್ನಾಗಾಗಿತ್ತು. ಆ ಖುಷಿ ಕೂಡ ಮನಸ್ಸಲ್ಲಿ ಹಾಗೇ ಇತ್ತು. ಸೊ ಯಾರಿಗೆಲ್ಲ ನನ್ನ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.